ನೋಡ್ರಿ ಕೇವಲ 10-15 ನಿಮಿಷದೊಳಗೆ 100 ಚಾ ರೆಡಿ ಮಾಡಿಬಿಟ್ಟು ನಾವು 25-75 ನೋಡ್ರಿ ಜಸ್ಟ್ ನ್ಯೂ ಸ್ಟಾಕ್ ಬಂತು. ಮ್ಯಾಂಗೋ ಡಿಸೈನ್ ಬಂದೈತ್ರಿ. ಇದು ಒಂದು ಭಾರಿ ಮಸ್ತ್ ರೀ. ಇದು ಕಲರ್ ಕಾಂಬಿನೇಷನ್ ಗ್ರೀನ್ ರೆಡ್ ಇದು 2 ಐತಿ. ನೆಕ್ಸ್ಟ್ ಇದು ನೋಡ್ರಿ ಎಷ್ಟು ಚಂದ ಇತ್ತು. ದರ್ಶನ ಆತ್ರಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ರೀ. ನಾವು ಆರಾಮದೀವಿ ರೀ. ಅಪ್ಪಪ್ಪ ಎಷ್ಟೊಂದು ಒಳ್ಳೆ ಸನ್ರೈಸ್ ನೋಡ್ಸಾಕತ್ತೀನಿ. ನೋಡ್ತಿರ್ಬೋದು ನೀವು. ಇವತ್ತು ಅಮಾವಾಸ್ಯೆ ಬೆಳಿಗ್ಗೆ ಯಜಮಾನ್ರು, ನಾನಲ್ಲ ಇಲ್ಲಿ ಆ್ಯಕ್ಚುಲಿ ಹೋಗ್ತಾ ಇರೋದು. ಯಜಮಾನ್ರು ಬೆಳಿಗ್ಗೆ ಇಂಥ ಚಳಿ ಒಳಗೆ ಎದ್ದು ತಣ್ಣೀರು ಜಳಕ ಮಾಡಿ ದೇವಸ್ಥಾನಕ್ಕೆ ಹೊಂಟಾರಿ ಅವರು. ಎಷ್ಟು ಚಂದ ಐತೆ ನೋಡ್ರಿ. ವ್ಯೂ ಮಾತ್ರ ಭಾರಿ ಸಖತ್ತಿತ್ತು ಗುಡ್ಡದ ಮೇಲೆ. ಇದು ಮುಚ್ಕೊಂಡು ಹಿರಣ್ಣಿಗೆ ಹೊಂಟಾರ. ನಮ್ಮ ಮನೆಗೆ ಹತ್ತಿರ ಆಗಿರುವಂಥ ದೇವಸ್ಥಾನ. ಹತ್ತತ್ರ ಒಂದು ಅರ್ಧದಿಂದ 1 ಕಿಲೋಮೀಟ್ರ್ ಅಷ್ಟು ಐತ್ರಿ. ಅಮಾವಾಸ್ಯೆಗೊಮ್ಮೆ ನಾವು ಇಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ನಾನು ಕರ್ಕೊಂಡು ಬರೋರು ಇವತ್ತು ನಾನು ಇನ್ನೂ ಎದ್ದಿದ್ದಿಲ್ಲ ಅಂತೇಳಿ ತಾವಷ್ಟೇ ಎದ್ದು ಬಂದ್ರೆ ಆಮೇಲೆ ನಂಗೆ ತಣ್ಣೀರು ಜಳಕ ಆಗಲ್ಲ ಅಷ್ಟೊತ್ತಿನಾಗ. ಹಾಗಾಗಿ ನಾನು ಕರ್ಕೊಂಡು ಹೊಂಟ್ರೆ ಅವ್ರಿಗೆ ಲೇಟ್ ಆಗುತ್ತೆ ಅಂತೇಳಿ ಅವರಷ್ಟೇ ಬಂದರು ಗುಡಿಗೆ. ಇವತ್ತಿನ ಲಾಗ್ ವೀರಭದ್ರೇಶ್ವರ ದರ್ಶನ ಮಾಡಿಸ್ಕೊಂಡು ಲಾಗ್ನ ಶುರು ಮಾಡ್ಕೊಳತ್ತೀನಿ. ಬರೀ ಇವತ್ತಿನ ರೂಟೀನ್, ಇವತ್ತಿನ ಅಮಾವಾಸ್ಯೆ ದಿನದ ಲಾಗ್ ಏನೆಲ್ಲ ಐತೆ ಎಲ್ಲನೂ ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ. ಇವರು ಎದ್ದು ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಅಂಗಡಿಗೆ ಹೋಗೋರು ಅಲ್ಲಿಂದ ಅಲ್ಲಿಗೆ. ಆದರೆ ಮನೆಗೆ ಬರೋದಿಲ್ಲ ನೋಡಿರಿ. ಮುಚ್ಕೊಂಡು ವೀರಭದ್ರೇಶ್ವರನ ದರ್ಶನ ಬೆಳಿಗ್ಗೆನ ಎಷ್ಟು ಪ್ರಶಾಂತವಾಗಿರ್ತೈತಿ ದೇವಸ್ಥಾನ. ಅದನ್ನ ಜಸ್ಟ್ ನಾವು ಫೀಲ್ ಮಾಡ್ಬೋದು. ನಾವು ಹೋಗಿಲ್ಲ ಅಂದ್ರೆ ನಾ ಇಲ್ಲಿ ಅದನ್ನ, ಯಾಕಂದ್ರೆ 1-2 ಅಮಾವಾಸ್ಯೆ ಹೋಗೇನಿ. ಭಾರಿ ಮಸ್ತ್ ಇರ್ತೈತಿ. ಗದ್ದಲೆ ಇರಲ್ಲ, ನೇಚರ್ ಅದೆಲ್ಲ ಭಾರಿ ಚಂದ ಐತ್ರಿ. ಅಲ್ಲೆಲ್ಲ ಹಸಿರು ಗುಡ್ಡ ಬೆಟ್ಟ ಅದೆಲ್ಲ ಚಂದ ಐತಿ. ಟೋಟಲಿ ಅಲ್ಲಿರೋ ವಾತಾವರಣಕ್ಕೆ ಅದನ್ನ ಚಂದ ಐತ್ರಿ. ದೇವಸ್ಥಾನ ಕೂಡ ಭಾರಿ ಐತಿ. ಹಾಗೆ ಆ ದೇವ್ರಿಗೆ ಭಕ್ತರನ್ನ ಹಾಗೆ ಇದಾರೆ, ಸಿಕ್ಕಾಪಟ್ಟೆ ಜನ ಭಕ್ತರು ಅದಾರ. ಆಮೇಲೆ ಮಧ್ಯಾಹ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅವ್ರು ರಾತ್ರಿ. ಮಧ್ಯಾಹ್ನ ನಾನು ಕೂಡ ಹೋದ್ರಾಯ್ತು ಅಂತೇಳಿ ಅಂದ್ಕೊಂಡೀನಿ. ಈಗ ನೋಡ್ತಿರ್ಬೋದು ಹೊರಗಡೆ ದೇವಸ್ಥಾನದ್ದು ಹೊರಗಡೆ ಇದು. ಬರೀ ಸ್ನೇಹಿತರೆ, ಈಗ ನಮ್ಮ ಮನೆ ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ. ಅವರು ಅಲ್ಲಿ ದೇವಸ್ಥಾನದಿಂದ ಸೀದಾ ಅಂಗಡಿಗೆ ಹೋಗ್ಯಾರ, ಚಾಲು ಮಾಡ್ಕೊಂಡಾರ. ನಾನು ಬೆಳಗ್ಗೆ ಅಮಾವಾಸ್ಯೆ ಆಗಿರೋದ್ರಿಂದ ಎದ್ದು ಮನೆ ಕ್ಲೀನಿಂಗ್ ಫುಲ್ ಕೆಲಸ ಮುಗಿಸ್ಕೊಂಡೆ. ರಂಗೋಲಿ ನೋಡಿರಿ, ಇದು ನನ್ನ ಒಂದು ಫೇವ್ರೇಟ್ ರಂಗೋಲಿ ಅಂತಲೇ ಹೇಳ್ಬೋದು. ಭಾರಿ ಇಷ್ಟ ಆಕೈತ್ರಿ ನಂಗೆ ಈ ರಂಗೋಲಿ. ಅದು ಹಾಗೆ ಹಾಕಂತ ಹೋದ್ರೆ ಫುಲ್ ದೊಡ್ಡದಾಗುತ್ತೆ ರೀ. ಕಂಟಿನ್ಯೂ ಮಾಡ್ಕೊತ ಹೋದ್ರೆ ಭಾರಿ ಚೆಂದ ಆಗುತ್ತೆ ರಂಗೋಲಿ. ನಾನು ಎಷ್ಟೇ ಹಾಕಿದರೂ ಇಲ್ಲಿ ಒಂದು ದಿನವೂ ಇರೋದಿಲ್ಲ, ಅದು ಬೇಜಾರಾಗ್ಬಿಡ್ತೈತೆ ನಂಗೆ. ಹಾಗಾಗಿ ಇವತ್ತು ಅಮಾವಾಸ್ಯೆ ಅಂದ್ಕೊಂಡು ಅದು ಸ್ವಲ್ಪ ಇರಲಿ ಅಂತ ಕೂತ್ಕೊಂಡು ಹಾಕಿದೆ ನಾನು. ಒಬ್ಬರು ಕಮೆಂಟ್ ಒಳಗೆ ಕೇಳಿದ್ರು, ಯಾಕೆ ನೀವು ಡೈಲಿ ರಂಗೋಲಿ ಹಾಕಲ್ಲ ಅಂತೇಳಿ. ಏನು ಮಾಡೋದು ಬಿಡ್ರಿ, ಹಾಕಿದ್ರು ಹಾಕದೇ ಇದ್ರು ಎರಡೂ ಒಂದೇ ಇಲ್ಲಿ. ಹಾಗಾಗಿ ಅಲ್ಲಿ ಕೂತ್ಕೊಂಡು ಅಷ್ಟೊತ್ತು ಟೈಮ್ ಕೊಟ್ಟು ಹಾಕಿರ್ತೀನಿ. ಬೆಳಗಿನ ಅಷ್ಟು ಬ್ಯುಸಿ ಟೈಮ್ ಒಳಗೆ ಅಂತದ್ರಾಗ ಅದನ್ನ ಅಲ್ಲಿ ಇರೋಕೆ ಬಿಡೋದಿಲ್ಲ. ಹಾಗಾಗಿ ಬೇಜಾರಾಗ್ಬಿಡ್ತೈತಿ. ಸೊ ಹಂಗಾಗಿ ಹಾಕಿರಲ್ಲ. ಇಲ್ಲಿ ತುಳಸಿ ಕಟ್ಟಿಗೆ ಒಳಗಾಗತ್ತಲ್ಲ ನಮ್ಮ ಕಾಂಪೌಂಡ್ ಒಳಗೆ, ಅಲ್ಲೇ ಹಾಕಿರ್ತೀನಿ. ಸ್ವಲ್ಪ ಬಾಗಿಲಿಗೆ ಪೂಜೆ ಮಾಡ್ಕೊಂಡು ಅಲ್ಲೊಂದು ಪುಟಾಣಿ ರಂಗೋಲಿ ಹಾಕೊಂಡಿರ್ತೀನಿ ಅಷ್ಟೇ. ಈ ಥರ ಹಬ್ಬ ಅದಿದೆ ಹಾಕಿರ್ತೀನಿ. ಒಂದೊಂದು ಸರಿ ಹಾಕ್ತೀನಿ ರೀ, ಒಂದೊಂದು ಸರಿ ಹಾಕೋದಿಲ್ಲ. ಒಂಥರ ಕಂಟಿನ್ಯೂ ದಿನನ ಹಾಕ್ತೀನಿ ಅಂತ ಏನಿಲ್ಲ. ಹಾಕ್ತಾ ಇರೋದಕ್ಕೆ ಕಾರಣ ಅದೇ ರೀ, ಇಲ್ಲಿ ಬಿಡೋದಿಲ್ಲ ಏನೊಂದೂ. ಅದು ಬೇಜಾರಾಕೈತಿ. ಸ್ವೀಟಾ ಸ್ನೇಹಿತರೆ, ಈಗ ನೋಡಿರಿ ಟೈಮ್ 10 ಗಂಟೆ ಆಗೈತಿ. ನಾನು ಫ್ರೈಡ್ ರೈಸ್ ಮಾಡಿದ್ನಲ್ರಿ ಡಬ್ಬಿಗೆ ಮತ್ತು ನಾಷ್ಟಕ್ಕೆ. ಹಾಗಾಗಿ ನಾನು ಜಾಸ್ತಿ ತಿನ್ನಲ್ಲ ಎದ್ಗುಡ್ಲೆ ರೈಸ್ ಐಟಮ್ಮ. ಹಾಗಾಗಿ ನಮ್ಮ ಯಜಮಾನ್ರು ನನ್ನ ಸಲುವಾಗಿ ಇಡ್ಲಿ ವಡೆ ಪೂರಿ ಚಟ್ನಿ ಸಾಂಬಾರು ತೊಗೊಂಬಂದಾರಿ. ಅಲ್ಲಿ ಪೂರಿ ತಿನ್ನಾಕತ್ತೀವಿ, ಈ ಕಡೆ ಇಡ್ಲಿ ವಡೆ ಖಾಲಿ ಆಯಿತು. ಹೆಂಗೆ ಅನ್ನಿಸ್ತು? ಚಲೋ ಐತ್ರಿ. ಬೆಡ್ಗರಿ ಚಟ್ನಿ ಚಲೋ ಐತಿ. ಬಾಗ್ಲು ಹೊಟ್ಯಾಗ ಮಾಡ್ಯಾರ ಬೆಡ್ಗರಿ ಚಟ್ನಿ. ಮಾತ್ರ ಟೈಮಲ್ಲಿ ಈಗ ಬೇಗ ತಿಂದು ಹೋಗ್ಬೇಕು. ಬರೀ ಇದಾತು ನಿಂದು ಯಾವಾಗಲೂ. ಹಲೋ, ಮತ್ತೇನು? ತಮಾಷೆ ಬೆಳಗ್ಗೆ ಎದ್ದು ಜಾಕಮ್ಮ ನಾನು 4 ಗಂಟೆಗೆ ನೀರು ಕಳ್ಸಿಕೊಟ್ಟಾಡ್ರಿ. ನಂಬ್ರಿ ಬಿಟ್ರೆ ಜಾಕ ಮಾಡಿಸಿ ಗುಡಿ ಕಳ್ಸಿಟ್ರೆ ನಾವು ಗುಡಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದು ನೋಡ್ರಿ. ನಮ್ಮ ಕಡೆಯಿಂದ ಆ ಕಡೆ ಹಂಗೆ ಅಂಗಡಿ ಓಪನ್ ಮಾಡಿ ಹಿಂದ ಗೂಳಿ ಬೇನೆ ಎತ್ತಿರ್ತೈತ್ರಿ ಅವ್ರಿಗೆ. ಓಡೋದ ಮಾತು ಭಾಳ ಮಂಜಿ ಮುಂಜಾನೆ. ಹೌದು, ನಾನು ಇದ್ದಾಗ 6-15 ಅವಾಗ ಐತೆ ಮಂಜು ಫುಲ್ಲು. ನನ್ನ ಮೊಬೈಲ್ ಕೆಟ್ಟೈತೆ ಅನ್ನೋ ಫೀಲ್ ಅಲ್ಲ. ನೀವು ಮಾಡ್ಸ್ಕೊಂಬಂದಿದ್ದು ಇನ್ನೂ ಉಪಯೋಗಿಸ್ಬೇಕಾ ಬೇಡ ಅಂತೇಳಿ ಅಂತ ಏನೋ ಲಾಗ ಹಿಡೀಲಿಲ್ಲ. ನಡೆದ
ಹೌದಾ ಸರಿ. ನನ್ನ ಫೋನಲ್ಲಿ ಹಿಂಗೈತ್ರಿ. ಎಲ್ಲಿ ಈರಣ್ಣಿಗೆ ಹೋಯ್ದ್ರ ಹನುಮಂತಗೆ ಹೋಯ್ದ್ರ? ಈರಣ್ಣಿಗೆ ಮುಚ್ಕೊಂಡು ಇವ್ರು ಬಂದ್ರೆ ಮನು ಬೆಳಗ್ಗೆ. ಮತ್ತೆ ತಣ್ಣ ಮನು ಒಲ್ಲೆ ಅಂತ ಜಗಳ ಜಳಕ ಬ್ಯಾಡ ನನಗೆ ತಂಡಿ ಐತೆ ಅಂತೇಳಿ ನಿನ್ನೆ ಮಾಡಿದ್ನಲ್ಲ ಮಮ್ಮಿ ಕಟಿಂಗ್ ಮಾಡ್ಸ್ಕೊಂಬಂದು ತಲೆ ಸ್ನಾನ ಮಾಡ್ಸಿನ ಪಪ್ಪ ಅಂತ. ಇವತ್ತು ಅಮ್ಮ ಸಿಪ್ಪ ಬೇಡ 2 ಸರಿಗೆ ಹಾಕ್ಕೊಂಡು ಹೋಗು ಅಂತೇಳಿ ಬಿಡಲಿಲ್ಲ. ಮಾಡಿಸಿ ಕಳಿಸಿದೆ ಕೆಂಪಿಗೆ ಅಂತ ಮಾಡಿಸಿದ್ದು ನಾನು. ಅದು ತಾನ ಮಾಡಿ ಹೊತ್ತು ದೊಡ್ಡವರೇ ಹೇಳಕ್ಕೊಲ್ಲ ಅಂತ ಈಗ ಅಷ್ಟು ತಂಡಿ. ಇನ್ನೂ ನೋಡಿ ಇನ್ನೂ ಹೆಚ್ಚಕ್ಕಂತನ ಇನ್ನೂ ಹೆಚ್ಚಕ್ಕಂತನ ಹೋಗುತ್ತೆ. ನೋಡ್ರಿ ಫೋನ್ ಮಾಡ್ಕೊಂಬಂದು 2 ರೂಪಾಯಿ ರಿಕ್ಷನ್ ಸಿಕ್ತು. ಈಗ ನಿಮ್ಮ ಮೇಡಮ್ ಅವ್ರಿಗೆ ಫೋನು ವಾಪಸ್ ರೀಸ್ಟಾರ್ಟ್ ಆತ್ರಿ. ಅದು ಡಿಸ್ಪ್ಲೇ ಅಷ್ಟೇ ಹೋಗಿದ್ರಿ, ಏನಾಗಿರಲಿಲ್ಲ. ಆದರೂ ಒಂದ್ಸಲ ಆದಮೇಲೆ ಅದು ಏನಾಗೈತಿ ಈಗ ಇಷ್ಟ ಇಲ್ಲ. ಇಷ್ಟ ಆದ್ರೆ ಕಷ್ಟ ಆದ್ರೆ ಅದನ್ನ ಉಪಯೋಗಿಸ್ಲೇಬೇಕು. ಸ್ಟಾರ್ಟ್ ಆಗ್ಯದ ರೀ. ಅದು ಮಾಡೋತ್ನಾಗ ಏನಾಯ್ತೇನ್ರಿ ಅವ್ರು ಇದು ಮಸನೆ ಹಾಕಿರ್ತಾರೆ ಏನವ್ರು ಇದೆಲ್ಲ ಏನು ಮಾಡ್ಯಾರ ನೋಡೋದು ಹೆಂಗೆ ಮಾಡ್ಯಾರ. ನಾನು ಹೋಗಿರ್ಲಿಲ್ಲ ರೀ, ಹುಡುಗರ ಕೈ ಕೊಟ್ಟು ಕಳಿಸಿದ್ದೆ. ಅವರು ಮಾಡ್ಕೊಂಬಂದಾರೆ. ಯಾಕಂದ್ರೆ ನಂದು ಅಂಗಡಿ ಬಿಟ್ಟು ಹೋಗಂಗಿಲ್ಲ ರೀ, ಎಮರ್ಜೆನ್ಸಿ ಹೇಳ್ಕೊಂಡು ಮಾಡ್ಕೊಂಬಂದಾರ 1 ದಿನದೊಳಗೆ. ಏನಿಲ್ಲ ಚಲೋ ಆಗ್ಯದ, ಸರಿ ಆಗ್ಯದ. ವರ್ಕ್ ಮಾಡಿ ನೋಡ್ಬೇಕು ರೀ. ನಿನ್ನೆ ರಾತ್ರಿನೇ ಇಸ್ಕೊಂಬಂದೈತಿ, 1 ದಿನ ಫುಲ್ ನೈಟ್ ರೆಸ್ಟ್ ಕೊಟ್ಟಿತ್ತು. ಅದಕ್ಕೆ ಈಗ ಚಾಲು ಎಲ್ಲ ನಾನು ಕಾಂಟ್ಯಾಕ್ಟ್ಸ್ ಎಲ್ಲ ಹೋಗ್ಬಿಟ್ಟವು. ಭಾಳ ಬೇಜಾರಾಯ್ತು. 4 ತಿಂಗಳಿಂದ ಎಷ್ಟು ಜನ ಕಾಂಟ್ಯಾಕ್ಟ್ಸ್ ಇದ್ರು. ವಾಟ್ಸಪ್ ಬಿಸ್ನೆಸ್ ವಾಟ್ಸಪ್ ಇಲ್ಲ ಗೊತ್ತಾಗಲ್ದು. ಕಾಂಟ್ಯಾಕ್ಟ್ ನೇಮ್ ಗೊತ್ತಾಗಲ್ದು, ಕಾಂಟ್ಯಾಕ್ಟ್ಸ ಸಿಗೋಲ್ಲ ಅವರು ಯಾರು ಕಸ್ಟಮರ್ಸ್ದು. ಹೌದಾ? ಹೇಳಬೇಕು ಒಂದು ವಾಯ್ಸ್ ನೋಟ್ ಕೊಟ್ಟು ಎಲ್ರಿಗೂ. ಚಲ್ವತ್ತಾ? ಚಲೋ ಆಯ್ತು. ಹಾಂ ಬಂದು ರೀ, ನಾನು ಗಾಡಿ ಪಾರ್ಕಿಂಗ್ ಮಾಡೋಕೆ ಹೋಗಿದ್ದೆ. ಮುಂಜಾನೆ ನಶಿಂದ ಬೆಳಗ್ಗೆ ಬಂದಾಗ ಹಂಗಿತ್ತು ಎಲ್ಲ. ಈಗ ನೋಡಿ ಫುಲ್ಲು ಗಾಡಿ ಎಲ್ಲ ಪ್ರಸಾದ ಸ್ಟಾರ್ಟ್ ಆಗೈತಿ. ಎಲ್ಲ ಊಟ ಮಾಡೋಕೆ ಹೋಗ್ಯಾರ. ತೇರ್ಲ ಅವ್ರು ಹಾಕ್ಯಾರ. ಯಾಕಂದ್ರೆ ಈ ಜಾತ್ರೆ ಸನಿಗೆ ಬಂತು. ಇನ್ನೊಂದು 8-10 ದಿವಸ ಜಾತ್ರೆ ಐತಿ. ಬಾ ಈ ಕಡೆ ಕರ್ಪೂರ ಸುಡಾಗತ್ತಾರೆ, ದೀಪ ಹಚ್ಚಾಗತ್ತಾರದ್ದು. ಕಾರ್ತಿಕಲ್ರಿ ಹೊರಗೆ ಮಾಡ್ರಿ. ಎಣ್ಣೆ ಬಿತ್ತಿದ್ದಲ್ಲ. ಈಗ ಜಸ್ಟ್ ಬೆಳಿತೇರು ಹೇಳ್ತಾರೆ. ಮಧ್ಯಾಹ್ನ ದಿನ ಬೆಳಿತೇರು ಹೇಳಿದ ದಿನ ಪ್ರಸಾದ ಸ್ಟಾರ್ಟ್ ಆಗುತ್ತೆ. ಪಾಳಿ ಐತೆ ನೋಡ್ರಿ ದೇವಸ್ಥಾನದ ಪ್ರದಕ್ಷಿಣೆ ಹಾಕಿ ಬರೋದು ಗದ್ದಲ ಭಾಳ ಐತಿ. ಬೆಳಗ್ಗೆ ನಾ ಒಳಗೆ ಹೋಗಿ ಬಂದೀನಿ. ವೇಷ ಆಗಿರ್ತಾರಲ್ಲ, ದರ್ಶನ ಆಯ್ತು ರೀ. ಪ್ರದಕ್ಷಿಣೆ ಹಾಕಿದ್ವಿ. ಮುಂದೆಲ್ಲ ಕಂಡ ದರ್ಶನ ಮಾಡಿದ್ವಿ ರೀ. ಮುಂದ್ಕೊಂಡು ಈಗ ಪ್ರಸಾದ ಕಡೆ ಹೋಗ್ರಿ. ಗದ್ದಲ ಭಾಳ ಐತಿ. ನೋಡೋಣ ನಮ್ಮ ಮತ್ತು ಮೊಬೈಲೇ ಬಿಜಿ ಇದ್ರು ಹೆಂಗೆ ಗೊತ್ತಾಗಲಿಲ್ಲ. ಹೌದು ರೀ, ಏನಾಗಲ್ಲ ನೋಡ್ರಿ. ಗೊತ್ತೀನಿ 3 ಮಂದಿಗೆ ಒಂದು ಕೊಟ್ಟು ಬಂದ್ರು ಪೈಸೆ. ಇಲ್ಲಿ ಬಂದ್ರೆ ಪೈಸೆ ಒಂದು ಜಗಡ್ರಿ. ಪೈಸೆ ಕೊಡು ಅವ್ರಿಗೆ ಪೈಸೆ ಕೊಡ್ಬೇಕು, ಪೈಸೆ ಕೊಡು ಅವ್ರಿಗೆ ಪೈಸೆ ಕೊಡ್ಬೇಕು. ಬಂದಾಗ ಒಂದು 10 ಕಾಯಿನ್ ಹಾಕೊಂಡು ಬಂದಿರ್ತೀರಿ ನಾನು ಕಿಶನ. ನಮ್ಮ ಮನೆಯಡೆ ಈಗ ಪ್ರಸಾದ ಕಡೆ ರೀ ಫುಲ್ಲು ಗದ್ದಲ ಇತ್ತು. ಪಾಡೆ ಕಚ್ಚೋದ್ರಿ. ಈಗ ಸಿಕ್ತ್ರಿ ಪ್ರಸಾದ, ನಶೀಬ್ ಐತಿ. ಕೊಡ್ರಿ. ಸ್ನೇಹಿತರೆ ನೋಡ್ರಿ, ಸಂಜೆ ಆಗೈತಿ. ನಾವು ಸಂಜೆದು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಅಡುಗೆ ಮನೆಗೆ ಹೊಂಟೀವಿ. ಇವತ್ತು ಅಲ್ಲೇ ದೇವಸ್ಥಾನದಾಗ ಪ್ರಸಾದ ಮಾಡ್ಕೊಂಬಂದ್ವಿ. ಈಗ ಅಡುಗೆ ಮಾಡಬೇಕು ಬೇಗ. ಅದಕ್ಕಿಂತ ಮುಂಚೆ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಬೇಕು. ನಂಗೆ ಶೋ ಆಗ್ತೈತೆ ರೀ. ಅವರು ಮನೋನ ಸ್ಕೂಲಿಂದ ಬಂದು ಊಟ ಮಾಡಿಲ್ಲ. ಹಾಗಾಗಿ ಗಿರ್ಮಿಟ ಮಾಡತ್ತೀನಿ ರೀ. ಗಿರ್ಮಿಟಿ ಮಾಡತ್ತೀನಿ. ಭಾಳ ದಿನಾನ ಆಯಿತು ಮಾಡಿ ಗಿರ್ಮಿಟಿನ. ಹಾಗಾಗಿ ಇವತ್ತು ಕರಿಬೇವು ಕೊತ್ತಂಬರಿ ಎಲ್ಲ ಫ್ರೆಶ್ ಆಗೈತಿ. ಹಾಕಿ ಪುಟಾಣಿ ಪುಡಿನೂ ಮಾಡಿಟ್ಟೀನಿ ರೀ. ಹಿಟ್ಟನ್ನ ಹಾಕಿ ಮಸ್ತಾಗಿ ಗಿರ್ಮಿಟ ಮಾಡ್ತೀನಿ. ಬರ್ರಿ ನಿಮ್ಮ ಜೊತೆಗೆ ಶೇರ್ ಮಾಡಬತ್ತೀನಿ. ನಮ್ಮ ಉತ್ತರ ಕರ್ನಾಟಕದ ಮೋಸ್ಟ್ ಫೇವ್ರೇಟ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಫೇವ್ರೇಟ್ ಹೌದು, ಸ್ಪೆಷಲ್ ಕೂಡ ಹೌದು. ಈಗ ನಾವು ಬೇಗ ಮಾಡೋಣ ಬರ್ರಿ. ನಮ್ಮ ಸ್ಟವ್ ಇವತ್ತು ಕೆಲಸ ಆಗಿಲ್ಲ. ಬೆಳಿಗ್ಗೆ ಅಮ್ಮ ಮಾಡಿದ್ದು ಸಿಟಿ ಹೊಡೆದಾಗ ಇಷ್ಟು ಉಕ್ಕಿರ್ತೈತ್ರಿ. ಅದಿಷ್ಟು ಹಾಗೆ ಇರ್ತಿ. ಅಷ್ಟೇ ಬಿಟ್ಟರೆ ಬೇರೆ ಏನೂ ಆಗಿಲ್ಲ ಅದು ಇವತ್ತು ಅಡಿಗೆ. ನಾನು
ಗಿರ್ಮಿಟಿಗೆ ಸಣ್ಣದ್ರಾಗ ಮಾಡ್ಕೊತೀನಿ ಹೋಳಿ, ಯಾಕಂದ್ರೆ ಬೇರೆದ್ರಾಗ ಕಲಿಸ್ಬೇಕಲ್ಲ, ಅದನ್ನು ಗುಂಡಿಗೆ ಹಾಕಿ ಕಲಿಸ್ಕೋಬೇಕು. ಈಗ ಇನ್ನೊಂದು ಸಾಮಾನು ಮಾಡಬೇಕು ನಾವು ಮುಸ್ರಿಗೆ, ಹಾಗಾಗಿ ಸಣ್ಣದ್ರಾಗ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ, ಈಗ ನೋಡ್ರಿ ಶೇಂಗಾ ಕಾಳು ಸಾಕು, ಸಾಸಿವೆ, ಚಟಪಟ ಸಿಡಿಲಿ. ಈಗ ಉಳ್ಳಾಗಡ್ಡೆಗಿಂತ ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ. ಈಗ ಮತ್ತು ಕರಿಬೇವು ಮತ್ತು ಟೊಮೆಟೊನ ಹಾಕ್ಕೊತೀನಿ. ಕೊತ್ತಂಬರಿ ಲಾಸ್ಟಿಗೆ ಹಾಕೋಣ. ಈಗ ಉಪ್ಪು ಹಾಕೋಣ, ರುಚಿ ತಕ್ಕಷ್ಟು. ಸಾಕ್ರೆ ಇದಕ್ಕೆ ಉಪ್ಪು ಜಾಸ್ತಿ ತೊಗೊಳ್ಳಲ್ಲ ಗಿರ್ಮಿಟಿ, ಯಾಕಂದ್ರೆ ಒಣ ಮಂಡಕ್ಕಿನೂ ಕಲಿಸ್ತೀವಲ್ಲ, ಹಾಗಾಗಿ ಉಪ್ಪಿನ ಅಂಶ ಇರುತ್ತೆ ಮಂಡಕ್ಕಿ ಒಳಗೆ, ಹಾಗಾಗಿ ಸ್ವಲ್ಪ ನೋಡ್ತಾ ಕಡಿಮೆ ಆಗ್ತದೆ. ನೆಕ್ಸ್ಟ್ ಈಗ ಅರಿಶಿನ, ಈಗ ಇದಕ್ಕೆ ಒಂಚೂರು ಬೆಲ್ಲ ಹಾಕೋದೇನ್ರಿ. ಆಯ್ತು, ಇದು ರೆಡಿ ಆಯ್ತು. ಒಂಚೂರು ಎಣ್ಣೆ ಜಾಸ್ತಿ ಹಾಕ್ತಾರೆ. ಈಗ ಕೊನೆಯದಾಗಿ ಕೊತ್ತಂಬರಿ ಹಾಕೀನಿ, ಆಫ್ ಮಾಡಿಬಿಡೋಣ. ರೆಡಿ ಆಯ್ತು ಮತ್ತು ಗಿರ್ಮಿಟಿದು ಹೊಳಿ. ಈಗ ಸ್ನೇಹಿತರೆ, ನಾ ಈ ಕಡೆ ಗಿರ್ಮಿಟಿ ಕಲಸೋದ್ಲಿಗೆ ಚಹಾ ರೆಡಿ ಆಕೈತಿ. ಬೆಳಗ್ಗೆ ತರಿಸಿದ ಹಾಲು ಓದಿತ್ತು, ಸ್ವಲ್ಪ ಎತ್ತಿಟ್ಟಿದ್ದೆ. ಈ ಕಡೆಗೆ ಚಾಕಿಟ್ಟು ಅದನ್ನ ಕಲಿಸ್ತೇನೆ ರೀ. ಇದು ಕುದೀತೈತೆ ಅಷ್ಟೊತ್ತಿಗೆ. ಪುಡಿ ಇದು ಕುದ್ಮೇಲೆ ಬೆಲ್ಲ ಹಾಕೋದ್ರಿ. ಈಗ ನೋಡಿರಿ, ಗುಂಡಿ ಒಳಗೆ ತೊಗೊಂಡಿದ್ದೆ ಮಂಡಕ್ಕಿನ, ಹುಳಿ ಹಾಕಿ ಕಲಸೋದು. ಈಗ ಇದಕ್ಕೆ ಪುಟಾಣಿ ಹಿಟ್ಟು ಹಾಕೊಂಡ. ಈಗ ನೋಡಿರಿ, ಸ್ವಲ್ಪ ಪುಟಾಣಿ ಹಿಟ್ಟು ಹಾಕೀನಿ. ಇದು ಹಾಕಿದ್ರೆ ಮಸ್ತ್ ಬರೋದು ಇದು ಗಿರ್ಮಿಟಿ. ರೆಡಿ. ಈಗ ಸ್ನೇಹಿತರೆ ಪ್ಲೇಟಿಗೆ ಹಾಕೋಣ. ಇನ್ನೊಬ್ಬರಿಗೆ ಕಲಿಸ್ತೀನಿ. ದಾಣಿ ಮೇಲೆ ಹಸಿ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಒಂದು ಮಿರ್ಚಿ ಅಥವಾ ಬಜ್ಜಿ ಇದ್ರೆ ಮಸ್ತ್ ಇರ್ತೈತಿ. ಆದ್ರೆ ಇವರು ಅದು ಯಾವುದನ್ನು ತಿನ್ನೋದಿಲ್ಲ ರೀ. ಇವ್ರಿಗೆ ಇಷ್ಟ ದಾಣಿ ಗಿರ್ಮಿಟ ಕೊಟ್ಟರೆ ಸಾಕು. ಈ ಕಡೆಗೆ ನಮ್ಮ ಬೆಲೆ ಚಾ ಕುದಿ ಚಾಲೂ ಆಗಾಕತ್ತೈತ್ರಿ. ಬರ್ರಿ ತಿನ್ನನ್ರಿ. ಕಂದ ತರಿ ಸರ್, ಗಿರಿಮಿಟಿ ದಾಣಿ ಕೂತರಿ ತಿನ್ರಿ. ಬುಕ್ ಆ ಕಡೆ ಇಡು, ಬುಕ್ ಮೇಲೆ ಬಿದ್ರೆ ಮತ್ತೆ ಎಣ್ಣೆ ಕಲಿ ಆಗುತ್ತೆ ಬುಕ್. ನಾ ಹೇಳಿನಿ ಮನಗ ಇವತ್ತಮ್ಮ ಲಾಸ್ಟ್ ಕಂದ, ನಾಳೆಯಿಂದ ತರ್ಸಲ್ಲ. ಇವತ್ತೊಮ್ಮೆ ಅಂದಿ ನಾನು. ಈಗ ಒಂದೇ ಸಲ ಕುಡಿತೀನಿ, ಸಂಜೆ ಕೊಡೋರಂತ ಅಂದ್ಯಾ. ಆದ್ರೆ ಈಗ ಸ್ವಲ್ಪ ಹಾಲದವ, ಅವ್ನು ಚೆಲ್ಲಕ್ಕೆ ಮನಸ್ಸಿಲ್ಲ, ಅದಕ್ಕೆ ಇದೇ ಮಾಡ್ಕೊಂಡು. ಏ ಬೇಡ, ನೀವು ಕುಡ್ತೀಯ, ನಿಮ್ಗೆ ಬೇರೆ ಹಾಲು ತರಿಸ್ತೀನಿ ಅಂತ ನಾನು. ಓಕೆ, ಅವು ಸ್ವಲ್ಪ ಇದು ಕುಡಿಯೋಕೆ ಕೊಡೋಷ್ಟು ಇರಲಿಲ್ಲ, ಚಹಾ ಕೊಡೋಷ್ಟಿದ್ದು ತರಿಸ್ತೀನಿ ಪಪ್ಪನ ಜೊತೆ ಅರ್ಶಿನ ಹಾಲು. ರಾತ್ರಿ ಮಕ್ಕಳು ಕೊಡ್ತೀನಿ. ಹೆಂಗಾಗ್ಯಾವ ಗಿರ್ಮಿಟಿ? ಚಲೋ ಆಗೈತೆ? ಹ್ಞೂ
ಹಂಗಾಗ್ಬಿಟ್ಟೈತಾನೆ ಇವತ್ತು. ಸರಿ ಸೀದಾ ಕುಂದ್ರು ಮನ ಸೀದಾ ಕುಂತೀನ್ರಿ ಇಬ್ರು. ಈಗ ಗಿರ್ಮಿಟ ತಿಂದು ಬಂದರೆ ಚಾನ ಅಲ್ಲೇ ಆರ್ಸಿ ಹೋಗೈತೆ. ತಿಂದು ಮೇಲೆ ಕುಡಿದ್ರೆ ಆಯ್ತು ಅಂತೇಳಿ ಬಿಸಿ ಮಾಡ್ಕೊಂಡು ಕುಡಿದು ಬೇಕತ್ತಲ್ದು ಗ್ಯಾಸ್ ಖಾಲಿ ಆಯ್ತೇನೋ. ಹೌದ್ರಿ ಚಹಾ ಕುಡಿಯೋ ಭಾಗ್ಯ ಇಲ್ಲ ನನಗೆ. ಯಜಮಾನ್ರಿಗೆ ಹೋಗಿ ಇಲ್ಲಾಂದ್ರೆ ರಾತ್ರಿ ಅಡುಗೆ ಮಾಡೋಕ್ಕಾಗಲ್ಲ. ಏನಾಗದ ಈಗ ಹೇಳಿದ್ರೆ ತಂದು ಕೊಡ್ತಾರೆ ಏನೋ ಗ್ಯಾಸ್ನ ನೋಡಂಬರ್ರಿ. ಫೋನ್ ಹಚ್ಚ ನೆನಪ ಇಲ್ಲರಿ ಗ್ಯಾಸಿಂದ ಹಾಕ್ಸಿದ್ವಿ ಅನ್ನೋದು. ಹತ್ತತ್ರ ನಮ್ಗೆ 2 ತಿಂಗಳು 2.5 ತಿಂಗಳು ಬರುತ್ತಾ. ಒಂದೊಂದು ಸರಿ ಅದ್ರೊಳಗೆ ನಾವು ಮುಗಿತೈತೆ. ಯಾಕಂದ್ರೆ ನಾವು ನೀರು ಒಂದು ಅದ್ರ ಮೇಲೆ ಕಾಸ್ತೀವಲ್ಲ, ಭಾಳ ಗ್ಯಾಸ್ ಭಾಳ ಖರ್ಚಾಗತ್ತೆ ನಮ್ಗೆ. 2 ತಿಂಗಳ 2 ತಿಂಗಳ ಮೇಲೆ 10 ದಿವಸ ಇಷ್ಟು ಬರ್ತೈತೆ ಅಷ್ಟೆ. ಇವತ್ತು ಒಂದು ದೊಡ್ಡ ಆರ್ಡರ್ ಬಂದಿದೆ ಡೆಪ್ಯೂಟೇಷನ್ ಆಫೀಸಿಗೆ. ಎಮರ್ಜೆನ್ಸಿ ವಿಷಯ ಅಂತೇಳಿ 10 ನಿಮಿಷ ಒಳಗಡೆ ಮಾಡಾಕ್ತೀನಿ. ನಮ್ಮ ಕ್ಲೀನ್ ಮಾಡಿದ್ರೆ ಹಾಗೆ ಇಟ್ಟಿದ್ದೆ. ಈಗ ಒಂದು 20 ವರ್ಷ ಆಯ್ತು. ಅಲ್ಲಿ ಹಾಲು ಇಲ್ಲಿ ಒಯ್ಯಕ್ಕೆ ಬಂದರೆ ಆಲ್ರೆಡಿ 10 ನಿಮಿಷದಾಗ ರೆಡಿ ಮಾಡ್ಬಿಡ್ತೀವಿ. ಜಾಸ್ತಿ ಐತಿ. ರೆಡಿ ಆಯ್ತು ನೋಡಿ. ಉಕ್ಕಿಟ್ಟು ನೋಡೋದು ಹಾಲು. ಹಾಂ ಈಗ ಬಂದು ಮಾಡಿದ್ದೆ ಸುಮ್ಮನೆ ಯಾಕೆ ನಿಮಗೆ ಬಂದು ರಿಕಾರ್ಡ್ ಆಗಲಿ. ಇಲ್ಲೇ ಒಂದು ಹಾಫ್ ಮಾಡ್ಕೊಂಡು ಆಗಲ್ಲ ಈಗಿತ್ತು. ನಮ್ಮಪ್ಪ ಹೆಂಗ್ ಮಾಡಂತ ನೋಡು. ಹಂಗೆ ಮಾತಾಡ ಯಾಕೆ ಗೋಪಾಲ್ ನೋಡ್ ನಮ್ಮಪ್ಪ ಹೆಂಗ್ ಮಾಡಕತ್ತ ಅವ್ನು ಹೇಳ ಕೂತ್ ನೋಡಕತ್ತಲ್ಲಿ ಹೇಳ. ಐವತ್ತಾಗ್ರಿ ಒಬ್ಬರು ಬಂದಿಲ್ಲ. ಒಬ್ಬರು ಸನೇಶ್ ಚಾ ಸ್ವತಃ ಸ್ವಲ್ಪ ಬೇರೆ ಆಗೈತೆ. ಚೇಂಜ್ ಆಗೈತಿ. ಕೊಟ್ಟಿಗೆ ಚೇಂಜ್ ಆಗೈತೆ. ನೆಗಡಿ ಜಾಸ್ತಿ ಆಗ್ಬಿಡ ಒಬ್ಬರಿಗೆ. ನೋಡ ಟೈಮ್ ಇಲ್ಲ. ಹವಾ ಒಂದು ಬೆಂಗಳೂರು ಫಿಕ್ಸ್ 10 ರೂಪಾಯಿ. ಹವಾ ಓಡ್ತಿಗೆ ಧನಂಜಯ ಗಾಳಿ ಹವಾ ಹೋಗ್ತು. ಮಂದಿ 2,000 ತಾಟ್ ಬೆಳ್ಸಕ್ಕೆ ಭಾಳ ತಗೋದಿಲ್ಲ. ಎಲ್ಲ ಅಡಬೇಕು ಏನು ಬಾಲ್ಬಡ ಹೆಸರು ಇರಬಾರ್ದು. ಹೆಸರು ಇಟ್ಟರೆ ಕೆಡಿಸ್ತಾರೆ. ಈ ಕಡೆ ಬೇಕಿತ್ತೆ ಬಾಗಲಕೋಟೆ ನವನಗರ ಮೊಲ್ಲನ ರೈಸ್ ಅಂದ್ರೆ ಅವ್ರು ಈ ಕಡೆ 80 kg ಅದೇ ಹೇಳಾಕತ್ತೀನಿ. ಟೈಮ್ ನಾವು ಹೊಡ್ಯಾಕೆ ಭಾಳ ತಗೋದಿಲ್ಲ. ಈಗ ತಂದ ಇಲ್ಲಿ ಹೋಗಿಲ್ಲ ಮಕ್ಕಳು ಇರ್ತಾವೆ ಉಳಿಸ್ಕೊಂಡು ಹೋಗ್ಬೇಕು. ನೋಡ್ರಿ ಕೇವಲ 10 ರಿಂದ 15 ನಿಮಿಷ ಒಳಗೆ 100 ಚಾ ರೆಡಿ ಮಾಡಿಬಿಟ್ಟು ನಾವು 25 75 ಹಿಡಿದು ಪಕ್ಕರಿಟ್ಟು ಭಾಳ ಫಾಸ್ಟ್ ಚಾ ಮಾಡಿದ್ರು. ಯಾಕಂದ್ರೆ ಆಗೋದು ಆಗಿಬಿಡ್ತಿಲ್ಲ. ಈಗ ಇನ್ನೊಂದು
ಕರೆಕ್ಟ್ ಐತಿ ಸರ್ 100 ಚಾದ ಐತಿ ಹಂಗೆ ನಮ್ಗೆ ಇಲ್ದಿರಿ ಕಷ್ಟ ನೀವು ಪಾಯ್ಕೆ ಈ ಧರ್ಮಸ್ಥ ಮೊನ್ನೆ ತಿಕ್ಕೊಂಡೆ ತೊಗೊಂಡು ಇದ್ರೆ ಹೇಳ್ತೀನಿ ಡ್ರೆಸ್ ರೇಟ್ ಅಂತ ಇದು 70 ಸರ 115 ಕಪ್ಪದು ಧರ್ಮಸ್ ಇವತ್ತು ವಾಪಸ್ ತಂಬಾರ್ಕು ನೈಟ್ ಬರ್ತಿಲ್ಲ ರಾತ್ರಿ ನೈಟ್ ಹೊಡಿದು ನೀವು ನೈಟ್ ಹೊಡ್ರಿ ನಾವು ಜರ ಕುಡಿತೀವಿ ಹೋದ್ರಿ ಈಗ ಕಾಕರಿಗೆ ಅವ್ರು ಏನಂತಾರ ಅದು ಥರ್ಮಸ್ ಬಂತ್ರಿ ಒಂದು ತಾಸ್ನಾಗ ಉಚ್ಚ ಹೋಗಿ ಬಂತು ಸ್ವಲ್ಪ ಉದಿತ್ತು ಇಲ್ಲೇ ಸ್ವಲ್ಪ ಹಾಕೊಂಡ್ವಿ ಅದನ್ನ ಒಳ್ಳೆ ಬಿಸಿ ಮಾಡ್ತೀನಿ ಮತ್ತು ಕೆಡ್ದತ್ತದೆ ಬಂದ ತಕ್ಷಣ ಬಿಸಿ ಮಾಡಿಕೊಟ್ರತ್ತ ನಾನು ಈಗ 1:10 ರೀ ಹೋಗ್ಬೇಕ್ರಿ ಹಿಂಗೆ ಮನೆಗೆ. ಈಗ ಸ್ನೇಹಿತರೆ ಇದು ನಮ್ಮ ಅಂಗಡಿ ಕ್ಲಿಪ್ಪಿಂಗ್ ಅಮಾವಾಸ್ಯೆ ದಿವಸ ರಾತ್ರಿ ಎಲ್ಲ ಒಂದೊಂದ್ಸರಿ ಮುಂಜಾನೆ ಮಾಡಿರ್ತಾರೆ, ಎಲ್ಲ ಆಲ್ಮೋಸ್ಟ್ ರಾತ್ರಿ ಮಾಡೋದು ಜಾಸ್ತಿ ಅವರು ಪೂಜೆನ. ಯಾಕಂದ್ರೆ ಅಂಗಡಿ ಎಲ್ಲ ಕ್ಲೀನ್ ಮಾಡಿ ಬರ್ತಿರ್ತಾರಲ್ಲ ಬಂದ್ ಮಾಡ್ಕೊಂಡು ಆವಾಗ ಪೂಜೆ ಮಾಡ್ತಾರೆ. ಸಿಂಪಲ್ಲಾಗಿ ಪೂಜೆ ಮಾಡಿರ್ತೀವಿ ಅಂಗಡಿದು ಅಮಾವಾಸ್ಯೆ ಪೂಜೆನ. ಆದರೆ ಗಾಡಿ ಕ್ಲೀನಿಂಗ್ ಒಂದು ಕ್ಲಿಪ್ಪಿಂಗ್ ಹಿಡ್ಕೊಂಡಿಲ್ಲ ಅವರು. ಮಧ್ಯಾಹ್ನ ನಾವು ದೇವಸ್ಥಾನಕ್ಕೆ ಹೋದ್ವಲ್ಲ ಆವಾಗ ಗಾಡಿನ ತೊಳೆದು ಅದಕ್ಕೂ ಪೂಜೆ ಮಾಡಿದ್ರು. ನಮ್ಮ ಅಂಗಡಿ ಪೂಜೆ ಈ ಥರ ಆಯ್ತು ನೋಡ್ರಿ ಸಿಂಪಲ್ಲಾಗಿ. ಸ್ನೇಹಿತರೆ ಈಗ ನೋಡ್ರಿ ಜಸ್ಟ್ ನ್ಯೂ ಸ್ಟಾಕ್ ಬಂತು, ಈಗ ಓಪನ್ ಮಾಡಾಕತ್ತಿದ್ದೆ. ತೋರಿಸ್ತೀನಿ ಅಂತ ಸೀರೆ ಯಾವುದು ಅಂತೇಳಿ. ಸ್ನೇಹಿತರೆ ನೋಡ್ರಿ ಹೊಸ ಸ್ಟಾಕು ಜಸ್ಟ್ ಓಪನ್ ಮಾಡೀನಿ. ಇವು ಆಲ್ರೆಡಿ ಬುಕ್ ಆದವು 3 ಸೀರೆ. ಆ ಥರ ಇದೆ ಸೀರೆ ಇಲ್ಲಿ ತೋರಿಸ್ ನೋಡ್ರಿ. ಜಸ್ಟ್ ಇದು ಮತ್ತು ನಾಳೆ ವಿಡಿಯೋ ಮಾಡಿ ಹಾಕ್ತೀನಿ ಸಪ್ರೇಟಾಗಿ. ಬೆಂಟೆಕ್ಸ್ ಬಾರ್ಡ್ರು ಮ್ಯಾಂಗೋ ಡಿಸೈನ್ ಬಂದೈತ್ರಿ. ಈ ಕಲರ್ ಐತಿ. ನೆಕ್ಸ್ಟು ಇದು ಸ್ವಲ್ಪ ಸೇಮ್ ಅನ್ನಿಸ್ತೈತಿ ಬಟ್ ಬೇರೆ ಐತ್ರಿ. ಇದು ಲೈಟ್ ಕಲರ್ ಬರ್ತಾ, ಇವು ಒಂದು ಪಿಸ್ತಾ ಕಲರು, ಒಂದು ಇದು ಯಾವ ಕಲರ್ ಅನ್ಬೋದು ರೀ, ಇದು ಒಟ್ಟು ಗ್ರೀನ್ ಶೇಡ್ ಒಳಗೆ ಐತಿ. 12 ಕಲರ್ಸ್ ಅದಾವ ರೀ ಇದ್ರಾಗ. ಇದು ಒಂದು ಆನಿಯನ್ ಪಿಂಕಿಗೆ ವೈನ್ ಕಲರ್ ಬಾರ್ಡ್ರ್ ಐತಿ ಕಾಂಬಿನೇಷನ್. ನೆಕ್ಸ್ಟು ನೆವೆ ಬ್ಲೂಗೆ ಸ್ಕೈ ಬ್ಲೂ. ಸಿಕ್ಕಾಪಟ್ಟೆ ಅಲ್ಟಿಮೇಟ್ ಕಲರ್ ಕಾಂಬಿನೇಷನ್ ಅದು, ಭಾರಿ ಮಸ್ತ್ ಅದು ಕಲರ್ ಕಾಂಬಿನೇಷನ್ ಮಾತ್ರ. ಇದು ನೋಡ್ರಿ ಎಲ್ಲರ ಫೇವ್ರೆಟ್ ಗ್ರೀನ್ಗೆ ರೆಡ್. ಇದು ಜಾಸ್ತಿ ಕಸ್ಟಮರ್ ರಿಕ್ವೈರ್ಡ್ ಐತೆ ಅಂತ ಡಬಲ್ ಹಾಕ್ಸೀನಿ. ಭಾರಿ ಮಸ್ತ್ ರೀ ಇದು ಕಲರ್ ಕಾಂಬಿನೇಷನ್, ಗ್ರೀನ್ ರೆಡ್ ಇದು 2 ಐತಿ. ನೆಕ್ಸ್ಟ್ ಇದು ನೋಡ್ರಿ ಎಷ್ಟು ಚಂದ ಇದು ಕಲರ್. ಯಾವ ಪಿಂಕ್ ಅಂತ ಹೇಳ್ಬೋದು ನೋಡ್ರಿ. ಪಿಂಕಿಗೆ ಇದು ವೈನ್ ಕಲರ್ ಸಖತ್ತೈತಿ ಕಲರ್ ಕಾಂಬಿನೇಷನ್. ಒಂದಕ್ಕಿಂತ ಒಂದು ಮಸ್ತ್ ಅದ ರೀ ಕಲರ್ಸ್ ಮಾತ್ರ. ಇಲ್ಲಿ ನೋಡ್ರಿ ಇದೊಂದು, ಇದಕ್ಕೆ ಸಿಮೆಂಟ್ ಕಲರ್ ಅಂತೀವಿ ನಾವು ನಮ್ಮ ಭಾಷೆ ಒಳಗೆ. ನೀವು ಏನಂತೀರ ಗ್ರೇ ಕಲರ್ಗೆ ಪಿಂಕ್ ಕಲರ್ ಹಿಂಗೈತೆ ನೋಡ್ರಿ. ಈ ಕಾಂಬಿನೇಷನ್ ಸೂಪರ್ ಐತೆ ಸೀರೆ ಮಾತ್ರ ಇದು. ನೆಕ್ಸ್ಟು ಇದು ಕೂಡ ಇದು ರಿಕ್ವೆಸ್ಟೆಡ್ ಜಾಸ್ತಿ ಕಸ್ಟಮರ್ ರಿಕ್ವೈರ್ಡ್ ಕಲರ್ ಇದು, ಹಾಗಾಗಿ ಇದನ್ನೂ 2 ಪೀಸ್ ಹಾಕ್ಸೀನಿ. ನೆವೆ ಬ್ಲೂಗೆ ಸ್ಕೈ ಬ್ಲೂ. ಇಲ್ಲೊಂದು ಹೋಯ್ತು, ಇಲ್ಲೊಂದು ಐತ್ರಿ, ಇದೊಂದು ಅದೇ. ನಿಮ್ಗೆ ಏನಾದರೂ ಬೇಕಂದ್ರೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ. ಮಸ್ತ್ ಅದ ಸೀರೆ ಮಾತ್ರ. ಇದು ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಬರುತ್ತೆ. ಬಾರ್ಡ್ರ್ ಏನು ಕಲರ್ ಐತೋ ಇದೇ ಕಲರ್ ಒಳಗೆ ಬ್ಲೌಸ್ ಬರ್ತೈತೆ. ಸೂಪರ್ ಐತಿ ಸೀರೆ ಮಾತ್ರ, ಕ್ವಾಲಿಟಿ ಸಖತ್ತೈತಿ. ತೋರಿಸ್ತೀನಿ ನಿಮ್ಗೆ ನಾನು. ಜಸ್ಟ್ ಈ ಥರ ಮಾಡಿ ನೋಡಿರಿ, ಸಾಫ್ಟ್ ಐತಿ ಬಟ್ಟೆ, ಬೆಣ್ಣೆ ಥರ ಐತಿ. ನಾನು ಇದನ್ನು ಓಪನ್ ಮಾಡಿಕೊಂಡು ಫಸ್ಟ್ ಎಲ್ಲ ಲೆಕ್ಕ ತೊಗೊಂಬಿಡೋಣ, ಎಷ್ಟು ಹಾಕ್ಸಿದೆ, ಎಷ್ಟು ಬಂದವು, ಏನೇನಾಗ್ಯಾವ ಅಂತೇಳಿ. ಟೈಮ್ ನೋಡಿದ್ರೆ ಈಗ 11:20 ಆಗೈತೆ ರೀ. ತಂದು ನನ್ನ ಜೊತೆ ಕುತ್ಕೊಂಡು ಇಲ್ಲೇ ಮಲ್ಕೋತದು. ಇಷ್ಟು ಈಗ ಎತ್ತಿಟ್ಟು ಆ ಕಡೆಗೆ ಎತ್ತಿಟ್ಟು ಮಲ್ಕೋತೀನಿ ರೀ. ನಾಳೆ ಇದ್ರದ್ದು ವಿಡಿಯೋ ಬರ್ತೈತಿ. ಇದು 3 ಕಲರ್ ಬುಕ್ ಆಗೈತೆ ರೀ. ಇದು ಆಲ್ರೆಡಿ ಇದೊಂದು ಕಲರು, ನೆಕ್ಸ್ಟು ಇದೊಂದು ಕಲರು, ನೆಕ್ಸ್ಟು ಆರೆಂಜ್ ವೈನ್ ಇದೊಂದು. ಇದೆರಡು ಒಬ್ಬರೇ ತೊಗೊಂಡಾರ, ಇದು ಒಬ್ಬರು ತೊಗೊಂಡಾರ. 3 ಸಪ್ರೇಟ್ ಇಡೀನಿ ರೀ ಬುಕ್ ಆಗಿರೋದು. ಹಂಗಾಗಿ ಇಲ್ಲಿ ಇನ್ನೂ 9 ಕಲರ್ಸ್ ಐತ್ರಿ ಸೀರೆ. 1 2 3 4 ಇಲ್ಲೊಂದು ಐತೆ, 5 6 7 8 9